ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಹೇಗೆಲ್ಲ ಸಿಂಪಲಾಗಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ತೋರಿಸ್ತೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅತ್ತೆ ಪಡ್ಡು ಕಾಯಿ ಚಟ್ನಿನ ಮಾಡಿದರು. ಅದನ್ನು ತಿಂದು ನಾವು ಇವಾಗ ಕಾಯಿ ಹೋಳಿಗೆನ ಮಾಡ್ತಾ ಇದ್ದೀವಿ. ತುಂಬ ಜನರಿಗೆ ಗೊತ್ತಿರುತ್ತೆ ಈ ಒಂದು ಕಾಯಿ ಹೋಳಿಗೆನ ತುಂಬ ಈಸಿಯಾಗಿ ಮಾಡ್ಬೋದು ಅಂತ. ಆದರೂ ನಾನು ಇವತ್ತು ಹಾಗೆ ಡೀಟೇಲಾಗಿ ಹೇಳಲಿಕ್ಕೆ ಹೋಗಲ್ಲ, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು 7ರಿಂದ 8 ತೆಂಗಿನಕಾಯಿನ ಅದು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಹಾಗೆ ಮಿಕ್ಸಿ ಮಾಡಿರುವಂಥ ತೆಂಗಿನಕಾಯಿನ ಒಂದು ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರುವಷ್ಟು ಬೆಲ್ಲನ ಹಾಕಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕುದಿ ಬರಬೇಕು ಅದು. ಹಾಗೆ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಮಾಡ್ಕೊಂಡಿರುವಂತಹ ಕಾಯಿ ಹೂರಣನ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ತಾ ಇದ್ದೀವಿ. ಹಾಗೆ ನಾವಿಲ್ಲಿ ಚಪಾತಿ ಹಿಟ್ಟಲ್ಲಿ ಕಾಯಿ ಹೋಳಿಗೆನ ಮಾಡ್ತಾ ಇದ್ದೀವಿ. ಬಿಕಾಸ್ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಚಪಾತಿ ಹಿಟ್ಟಿನ ಈ ರೀತಿ ಚಿಕ್ಕ ಉಂಡೆನ ತಗೊಂಡು ಅದನ್ನು ಅಗಲವಾಗಿ ಮೊದಲು ತಟ್ಕೋಬೇಕು. ನಂತರ ಈ ಒಂದು ಕಣಕ ಅಂತ ಹೇಳ್ತೀವಿ ನಾವು ಈ ಒಂದು ಚಪಾತಿ ಹಿಟ್ಟನ್ನ, ಅದಕ್ಕೆ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಕಾಯಿ ಹೂರಣದ ಉಂಡೆನ ಈ ರೀತಿಯಾಗಿ ಅದರೊಳಗಡೆ ಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಚಪಾತಿ ಹಿಟ್ಟನ್ನು ತೆಗೆದುಬಿಟ್ಟು ಈ ರೀತಿ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು. ಈ ಒಂದು ಪ್ರೊಸೀಜರೇ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಮಾಡ್ಕೊಂಡ ನಂತರ ಬೇಗ ಬೇಗ ಲಟ್ಟಿಸಿ ನಾವು ಬೇಯಿಸ್ಕೊಂಡ್ಬಿಡ್ಬೋದು ಈಸಿಯಾಗಿ. ಈ ರೀತಿ ಹಬ್ಬಗಳು ಹಾಗೆ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಮನೇಲಿರುವಂತಹ ಪ್ರತಿಯೊಬ್ಬರು ಒಂದೊಂದು ಕೆಲಸನ ಮಾಡೋದ್ರಿಂದ ಹಬ್ಬದ ಕೆಲಸಗಳು ಕಷ್ಟ ಅಂತ ಅನ್ಸೋದಿಲ್ಲ, ಬೇಗ ಕೂಡ ಆಗುತ್ತೆ. ಹಾಗೆ ಹಬ್ಬ ಅಂತ ಅಂದರೆ ಎಲ್ಲರೂ ಸೇರ್ಕೊಂಡು ಮಾಡಿದ್ರೇ ಅಲ್ವಾ ಅದಕ್ಕೊಂದು ಕಳೆ. ಈಗ ಈ ರೀತಿ ರೆಡಿ ಮಾಡಿಟ್ಕೊಂಡಿರುವಂಥ ಕಾಯಿ ಒಬ್ಬಟ್ಟಿನ ಉಂಡೆಗಳನ್ನು ನಾವು ಎಣ್ಣೆ ಹಚ್ಬಿಟ್ಟು ಬೇಕಾದ್ರೂ ತಟ್ಕೋಬೋದು, ಇಲ್ಲ ಹಿಟ್ಟನ್ನು ಹಚ್ಬಿಟ್ಟು ಬೇಕಾದ್ರೂ ತಟ್ಕೋಬೋದು. ತುಂಬ ತೆಳುವಾಗಿ ಬರುತ್ತೆ, ಈಸಿಯಾಗಿ ತಟ್ಕೋಬೋದು. ಈ ರೀತಿ ಲಟ್ಟಿಸ್ಕೊಂಡಿರುವಂಥ ಕಾಯಿ ಒಬ್ಬಟ್ಟನ್ನ ನಾವು ಕಾದಿರೋ ಅಂಥ ಹೆಂಚು ಮೇಲೆ ಹಾಕಿ ಎರಡೂ ಸೈಡ್ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂಥ ಟೇಸ್ಟಿ ಆಗಿರುವಂಥ ಚಪಾತಿ ಹಿಟ್ಟಿನ ಕಾಯಿ ಒಬ್ಬಟ್ಟು ರೆಡಿ ಆಗುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನಂತರ ನಾವಿಲ್ಲಿ ಕುಸ್ರೆಳ್ಳು, ಎಳ್ಳು ಬೆಲ್ಲ ಅಂತ ಏನು ಕರಿತೀವಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರೆಡಿ ಪ್ಯಾಕೆಟ್ನೇ ತರಿಸ್ಕೊಂಡಿದ್ದೀವಿ ನಾವು. ನಮ್ಮ ಅಪಾರ್ಟ್ಮೆಂಟಲ್ಲಿ ಆಲ್ಮೋಸ್ಟ್ ಒಂದು 25 ಮನೆಗಳಿದೆ. ಸೊ ಎಲ್ಲರೂ ಬರ್ತಾರಲ್ವ ಎಳ್ಳು ಬೀರೋಕ್ಕೆ, ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಪ್ಯಾಕ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಬೆಲ್ಲನ ಏಕೆ ಕೊಡ್ತಾರೆ ಅಂತ ಅನ್ನೋದರ ಬಗ್ಗೆ ಹೇಳೋದಾದರೆ, ಈ ಒಂದು ಎಳ್ಳು ಬೆಲ್ಲ ಮತ್ತು ಇದಕ್ಕೆ ನಾವು ಆ್ಯಡ್ ಮಾಡಿದಂಥ ಎಲ್ಲ ಪದಾರ್ಥಗಳಲ್ಲಿ ಎಣ್ಣೆ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ಒಂದು ಸೀಸನ್ ಅಂದರೆ ವಿಂಟರ್ ಸೀಸನಲ್ಲಿ ನಮ್ಮ ಚರ್ಮ ಏನಿದೆ ತುಂಬ ಡ್ರೈ ಆಗ್ತಾ ಹೋಗುತ್ತೆ. ಈ ಥರ ಒಂದು ನಾವು ಎಳ್ಳು, ಬೆಲ್ಲ, ಶೇಂಗಾ ಅಂತ ಮತ್ತು ಕೊಬ್ಬರಿ ಏನಿದೆ ಅದರಲ್ಲಿ ತುಂಬ ಎಣ್ಣೆ ಅಂಶ ಇರುತ್ತೆ. ಅದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಚರ್ಮಕ್ಕೆ ಒಂದು ಕಾಂತಿ ಬರುತ್ತೆ, ಡ್ರೈನೆಸ್ ಏನಿದೆ ಅದು ಹೋಗುತ್ತೆ ಅನ್ನೋದು ಕೂಡ ಒಂದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲದನ್ನು ಮುಗಿಸಿದ ನಂತರ ನಾನು ಸಂಜೆ ಹೊತ್ತಲ್ಲಿ ಪೂಜೆ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಕಷ್ಟವಾಗುತ್ತೆ. ಸೊ ನಾನಿಲ್ಲಿ ಪೂಜೆ ಪಾತ್ರೆಗಳನ್ನು ಅಂದರೆ ಹಿತ್ತಾಳೆ ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ. ತುಂಬಾ ಈಸಿಯಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇರ್ಬೋದು ಈ ಒಂದು ಚೊಂಬೇನಿದೆ, ಹಿತ್ತಾಳೆ ಚೊಂಬು ಮೇಲೆ ಚಿಕ್ಕ ಚಿಕ್ಕ ಕಲೆಗಳಿರುತ್ತೆ. ಸೊ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಅದು ಕಲೆಗಳು ಹೋಗೋದೇ ಇಲ್ಲ. ಈ ರೀತಿ ನಿಂಬೆಹಣ್ಣು ಮತ್ತು ಉಪ್ಪನ್ನು ಹಾಕಿ ಅದು ಜಸ್ಟ್ ರಬ್ ಮಾಡಿದರೆ ಸಾಕು, ಎಷ್ಟು ಈಸಿಯಾಗಿ ಕಲೆಗಳು ಹೋಗುತ್ತೆ. ನೋಡ್ತಾ ಇರ್ಬೋದು ನೀವು.
ಸೊ ಈ ರೀತಿ ಉಪ್ಪು ಮತ್ತು ನಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡು ಹಿತ್ತಾಳೆ ಪಾತ್ರೆಗಳನ್ನು ತೊಳೆದ ನಂತರ ಒಂದು ನೀಟಾಗಿರುವಂಥ ಬಟ್ಟೆಯಲ್ಲಿ ಆ ಒಂದು ಹಿತ್ತಾಳೆ ಪಾತ್ರೆಗಳನ್ನು ಕ್ಲೀನಾಗಿ ಒರೆಸ್ಕೋಬೇಕಾಗುತ್ತೆ. ಅದರಲ್ಲಿ ನೀರಿನ ಅಂಶ ಇದ್ದರೆ ಹಾಗೆ ಕಲೆಗಳು ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ನಾನು ಕೂಡ ಇದನ್ನು ಫಾಲೋ ಮಾಡ್ತಾ ಬಂದಿದ್ದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇವತ್ತಿನ ಒಂದು ಸಿಂಪಲ್ ಆಗಿರುವಂಥ ಹಬ್ಬದ ಪ್ರಿಪ್ರೇಷನ್ ವಿಡಿಯೋ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಬ್ಬದ ದಿನ ಅಂದರೆ ಸಂಕ್ರಾಂತಿ ಹಬ್ಬದ ದಿನ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.